ಸನಾತನ ಧರ್ಮದಲ್ಲಿ ಚತುರ್ಥಿ ತಿಥಿಗೆ ವಿಶೇಷ ಮಹತ್ವವಿದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪ್ರತಿ ತಿಂಗಳು 2 ಚತುರ್ಥಿ ವ್ರತಗಳು ಬರುತ್ತವೆ. ಒಂದು ಶುಕ್ಲ ಪಕ್ಷದಲ್ಲಿ, ಇನ್ನೊಂದು ಕೃಷ್ಣ ಪಕ್ಷದಲ್ಲಿ. ಕೃಷ್ಣ ಪಕ್ಷದ ಚತುರ್ಥಿಯನ್ನು ಸಂಕಷ್ಟಹರ ಚತುರ್ಥಿ, ಹಾಗೆಯೇ ಶುಕ್ಲ ಪಕ್ಷದ ಚತುರ್ಥಿಯನ್ನು ವಿನಾಯಕ ಚತುರ್ಥಿ ಎಂದು ಕರೆಯಲಾಗುತ್ತದೆ. ನಾಳೆ ಫೆಬ್ರವರಿ 16 ಭಾನುವಾರ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಲಾಗುತ್ತದೆ. ಮಾಘ ಮಾಸ ಕೃಷ್ಣ ಪಕ್ಷದ ಸಂಕಷ್ಟ ಚತುರ್ಥಿಯನ್ನು ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಚತುರ್ಥಿ ತಿಥಿ ಸಮಯ ಫೆಬ್ರವರಿ 15ನೇ ತಾರೀಕು ರಾತ್ರಿ 11:52 ಪ್ರಾರಂಭವಾಗಿ ಫೆಬ್ರವರಿ 17ನೇ ತಾರೀಕು ಬೆಳಗಿನ ಜಾವ 2:15 ಮುಕ್ತಾಯವಾಗುತ್ತದೆ. ಚಂದ್ರೋದಯದ ಸಮಯ ನಾಳೆ ರಾತ್ರಿ 9:28. ಗಣೇಶನು ಜೀವನದ ಅಡೆತಡೆಗಳನ್ನು ನಿವಾರಿಸುತ್ತಾನೆ, ಹಾಗಾಗಿ ವಿಘ್ನ ನಿವಾರಕ ಎಂದು ಕರೆಯಲಾಗುತ್ತದೆ. ಸಂಕಷ್ಟಹರ ಚತುರ್ಥಿ ವ್ರತವನ್ನು ಯಾರು ಅತ್ಯಂತ ಶ್ರದ್ಧೆ ಮತ್ತು ಸಮರ್ಪಣಾ ಭಾವದಿಂದ ಆಚರಿಸುವರೋ ವಕ್ರತುಂಡನು ಅವರ ಜೀವನದಿಂದ ಎಲ್ಲಾ ದುಃಖಗಳನ್ನು, ದುರಾದೃಷ್ಟಗಳನ್ನು ನಿವಾರಿಸುತ್ತಾನೆ. ಸಂತಾನವಿಲ್ಲದವರಿಗೆ ಗಣೇಶನು ಸಂತಾನ ಫಲ ನೀಡುತ್ತಾರೆ. ಅದರಲ್ಲೂ ಮಾಘ ಮಾಸದಲ್ಲಿ ಬರುವ ಸಂಕಷ್ಟಹರ ಚತುರ್ಥಿಯು ಬಹಳ ವಿಶೇಷವಾಗಿರುವುದಲ್ಲದೆ ಶಕ್ತಿಯುತವೆಂದು ಹೇಳುತ್ತಾರೆ. ಸಂಕಷ್ಟಹರ ಚತುರ್ಥಿಯ ದಿನ ಯಾರು ವ್ರತವನ್ನು ಆಚರಿಸುತ್ತಾರೋ ಅಂತವರ ಕಷ್ಟಗಳೆಲ್ಲವೂ ದೂರವಾಗಿ ಇಷ್ಟಾರ್ಥಗಳು ತಕ್ಷಣವೇ ಈಡೇರುತ್ತದೆ. ನನ್ನ ವ್ರತವನ್ನು ಆಚರಿಸುವ ಕುಟುಂಬಗಳಿಗೆ ನಾನು ಅಖಂಡ ರಾಜಯೋಗವನ್ನು ನೀಡುತ್ತೇನೆಂದು ಗಣಪತಿಯೇ ಸ್ವತಃ ಹೇಳಿದನಂತೆ. ಮಾಘ ಮಾಸದ ಚತುರ್ಥಿಯ ದಿನ ಕುಬೇರ ಯೋಗ, ಅಮೃತ ಸಿದ್ಧಿ ಯೋಗ ಮತ್ತು ಸರ್ವಾರ್ಥ ಸಿದ್ಧಿ ಯೋಗಗಳು ಬಂದಿದ್ದು, ಇಂತಹ ಅಮೃತ ಗಳಿಗೆಯಲ್ಲಿ ಸಂಕಷ್ಟಹರ ವ್ರತವನ್ನು ಮಾಡಿದರೆ ನಿಮ್ಮ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ. ಈ ದಿನ ಸ್ನಾನ ಮಾಡುವ ನೀರಿಗೆ ಅರಿಶಿನವನ್ನು ಸೇರಿಸಿ ಸ್ನಾನ ಮಾಡಿದರೆ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗಿ ರಾಜಯೋಗ ಪ್ರಾಪ್ತಿಯಾಗುತ್ತದೆಯಂತೆ. ಒಂದು ವೇಳೆ ವ್ರತವನ್ನು ಮಾಡಲಾಗದವರು ಕೆಲವೊಂದು ಪರಿಹಾರಗಳನ್ನು ಅನುಸರಿಸಿದರೂ ಪ್ರಥಮ ಪೂಜಿತನ ಅನುಗ್ರಹವನ್ನು ಪಡೆಯಬಹುದು. ಈ ದಿನ ಗಣಪತಿಯನ್ನು ಪೂಜಿಸುವುದರಿಂದ ಶುಭ ಫಲ ಪ್ರಾಪ್ತಿಯಾಗುತ್ತದೆ. ಚತುರ್ಥಿಯಂದು ಉಪವಾಸವಿದ್ದು ಗಣಪತಿಯನ್ನು ಪೂಜಿಸಿದರೆ ಜೀವನದಲ್ಲಿ ಕೀರ್ತಿ, ಸಂತೋಷ, ಸಮೃದ್ಧಿ ದೊರೆಯುತ್ತದೆ. ಪ್ರತಿಯೊಂದು ಶುಭ ಕಾರ್ಯಕ್ಕೂ ವಿಘ್ನ ನಿವಾರಕನನ್ನು ನೆನೆಸಿಕೊಳ್ಳಲೇಬೇಕು. ನಾಳೆ ಗಣೇಶನ ಹೆಸರು ಹೇಳುತ್ತಾ 21 ಅಥವಾ 108 ಗರಿಕೆಯನ್ನು ಅರ್ಪಿಸಿದರೆ ತುಂಬಾ ಶ್ರೇಷ್ಠ. ನಾಳೆಯ ದಿನ ಬಾಳೆಹಣ್ಣು, ಪಂಚಾಮೃತ, ಯಾವುದಾದರೂ ಸಿಹಿ ಪದಾರ್ಥವನ್ನು ಅಥವಾ ಬೆಲ್ಲವನ್ನಾದರೂ ದೇವರ ನೈವೇದ್ಯಕ್ಕೆ ಇಡಬಹುದು. ಬಿಳಿ ಮತ್ತು ಕೆಂಪು ಹೂವುಗಳನ್ನು ಅರ್ಪಿಸಬಹುದು. ಗಣಪತಿ ಪೂಜೆಯಲ್ಲಿ ದಾಸವಾಳ ಹೂವಿದ್ದರೆ ತುಂಬಾ ಶ್ರೇಷ್ಠ. ನಿಮ್ಮ ಇಷ್ಟಾರ್ಥಗಳು ಈಡೇರಲು ಕೇವಲ ದಾಸವಾಳ ಹೂವುಗಳಿಂದ ಗಣೇಶನನ್ನು ಪೂಜಿಸಿದರೂ ಒಳ್ಳೆಯ ಫಲ ಸಿಗುತ್ತದೆ. ಪೂಜೆಯ ಸಮಯದಲ್ಲಿ ಗಣೇಶನಿಗೆ ಸಂಬಂಧಪಟ್ಟ ಗಣೇಶ ಅಷ್ಟೋತ್ತರ, ಗಣಪತಿ ಉಪನಿಷತ್, ವೇದ ಮಂತ್ರಗಳನ್ನು ಪಠಿಸಬಹುದು. ಸಂಕಷ್ಟಹರ ಸ್ತೋತ್ರ, ವಕ್ರತುಂಡ ಮಹಾಕಾಯ ಅಥವಾ ಯಾವುದಾದರೂ ಗಣೇಶನಿಗೆ ಸಂಬಂಧಪಟ್ಟಂತಹ ಮಂತ್ರ, ಶ್ಲೋಕಗಳನ್ನು ಸಂಕಷ್ಟ ಚತುರ್ಥಿ ವೇಳೆ ಪಠಿಸಬಹುದು. ಮಾಘ ಮಾಸದಲ್ಲಿ ಬರುವ ಸಂಕಷ್ಟ ಚತುರ್ಥಿಯು ಬಹಳ ಶಕ್ತಿಯುತವಾಗಿದ್ದು, ಈ ದಿನ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸಲು ಈ 2 ವಿಧಾನವನ್ನು ಪಾಲಿಸಿ. ಮನೆಯ ದೇವರ ಕೋಣೆಯಲ್ಲಿ ಗಣಪತಿಯ ವಿಗ್ರಹ ಅಥವಾ ಗಣಪತಿಯ ಫೋಟೋ ಬಳಿ ಕೊಬ್ಬರಿ ಎಣ್ಣೆಯ ದೀಪವನ್ನು ಹಚ್ಚಬೇಕು. ದೀಪಕ್ಕೆ 5 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಇಟ್ಟು ದೀಪಾರಾಧನೆ ಮಾಡಬೇಕು. ನಂತರ ದೇವರ ಮುಂದೆ ಕೆಂಪು ವಸ್ತ್ರವನ್ನಿಟ್ಟು ಆ ವಸ್ತ್ರಕ್ಕೆ 3 ಹಿಡಿಯಷ್ಟು ಅಕ್ಕಿಯನ್ನು ಹಾಕಿ, ಅಕ್ಕಿಯ ಮೇಲೆ 2 ವೀಳ್ಯದೆಲೆ, 2 ಅಡಿಕೆ, 2 ಒಣಖರ್ಜೂರ, 2 ನಾಣ್ಯವನ್ನು ಇಟ್ಟು ಆ ವಸ್ತ್ರವನ್ನು ಕಟ್ಟಿ ಅದನ್ನು ಸಹ ದೇವರ ಮುಂದೆ ಇಟ್ಟು ಪೂಜಿಸಬೇಕು. ಸಂಜೆಯ ಸಮಯದಲ್ಲಿ ಗಣಪತಿಯ ಮುಂದೆ ದೀಪವನ್ನು ಬೆಳಗಿ ವಸ್ತ್ರದಲ್ಲಿರುವ ಅಕ್ಕಿಯಲ್ಲಿ ಸಿಹಿ ಪೊಂಗಲನ್ನು ತಯಾರಿಸಿ ಗಣಪತಿಗೆ ನೈವೇದ್ಯವಾಗಿ ಅರ್ಪಿಸಿದ ನಂತರ ಮನೆ ಮಂದಿ ಎಲ್ಲ ಪ್ರಸಾದವಾಗಿ ಸ್ವೀಕರಿಸಬೇಕು. ವಸ್ತ್ರದಲ್ಲಿರುವ ವೀಳ್ಯದೆಲೆ, ಅಡಿಕೆ ಮತ್ತು ಒಣ ಖರ್ಜೂರವನ್ನು ಪೂಜೆ ಮಾಡಿದವರು ಅಥವಾ ಕುಟುಂಬದ ಸದಸ್ಯರು ಸ್ವೀಕರಿಸಬಹುದು. ಉಳಿದ 2 ನಾಣ್ಯಗಳನ್ನು ಮನೆಯಲ್ಲಿ ದುಡ್ಡು ಇಡುವ ಸ್ಥಳದಲ್ಲಿ ಇಡಬೇಕು. ಇದು ಸಂಕಷ್ಟಹರ ಚತುರ್ಥಿಯ ದಿನ ಆರ್ಥಿಕ ಸಮಸ್ಯೆಗಳು ದೂರವಾಗಲು ಗಣಪತಿಗೆ ಸಂಬಂಧಿಸಿದ ವಿಶೇಷ ಪೂಜೆ. ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿಯ ದಿನ ವಿಶೇಷವಾಗಿ ಸ್ವಂತ ಮನೆ ಕಟ್ಟಿಸುವ ಕನಸು ಹೊಂದಿದವರು ಗೋವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ, ನಿಮ್ಮ ಕೈಯಾರೆ ಗೋವಿಗೆ ಗೋಗ್ರಾಸ ಅಥವಾ ಏನಾದರೂ ತಿಂಡಿ ತಿನಿಸುಗಳನ್ನು ತಿನ್ನಿಸಿ ನಮಸ್ಕರಿಸಿ ಸ್ವಂತ ಮನೆ ಕಟ್ಟಿಸುವ ಕನಸು ಕೂಡ ಈಡೇರುತ್ತದೆಯಂತೆ. ಈ ದಿನ ಓಂ ಗಣಪತಿಯೇ ನಮಃ ಈ ಶ್ಲೋಕವನ್ನು 21 ಬಾರಿ ಅಥವಾ 108 ಬಾರಿ ಪಠಿಸಬಹುದು. ಇದರ ಜೊತೆಯಲ್ಲಿ ಸಂಕಷ್ಟಹರ ಚತುರ್ಥಿಯ ಕಥೆಯನ್ನು ತಪ್ಪದೆ ಈ ದಿನ ಓದಲೇಬೇಕು. ನಾಳೆ ವಿಶೇಷವಾಗಿ ಗಣೇಶನಿಗೆ ಮೋದಕವನ್ನು ಅರ್ಪಿಸಿದರೆ ಬುಧ ಗ್ರಹಕ್ಕೆ ಸಂಬಂಧಿಸಿದ ದೋಷಗಳು ನಿವಾರಣೆಯಾಗುತ್ತದೆ. ಶಮಿ ಎಲೆಗಳಿಂದ ಪೂಜಿಸಿದರೆ ಬುದ್ಧಿವಂತಿಕೆ, ಒಳ್ಳೆಯ ವಿವೇಚನೆಗಳು ವೃದ್ಧಿಯಾಗುತ್ತದೆ. ಶಾಸ್ತ್ರದಲ್ಲಿ ಗಣಪತಿಯನ್ನು ಬುದ್ಧಿವಂತಿಕೆಯ ಅಧಿಪತಿ ಎಂದು ಕರೆಯಲಾಗುತ್ತದೆ.
ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಗಣಪತಿಯನ್ನು ಪೂಜಿಸುವುದರಿಂದ ಬುದ್ಧಿವಂತಿಕೆಯು ಪ್ರಾಪ್ತಿಯಾಗುತ್ತದೆ. ಜಾತಕದಲ್ಲಿ ಬುಧ ಗ್ರಹದ ದೋಷವಿದ್ದಾಗ ಗಣಪತಿಯನ್ನು ಪೂಜಿಸಬೇಕು. ಏಕೆಂದರೆ ದುರ್ಬಲ ಗ್ರಹವಾದ ಬುಧನಿಂದಾಗಿ ವ್ಯಕ್ತಿಯು ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಪ್ರತಿದಿನ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನಾಳೆ ಸಂಕಷ್ಟಹರ ಚತುರ್ಥಿಯ ದಿನ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ 5, 11, 21, 108 ನಿಮ್ಮ ಶಕ್ತಿಗೆ ಅನುಸಾರವಾಗಿ ಗರಿಕೆಯನ್ನು ಅರ್ಪಿಸಿ ಪೂಜೆ ಮಾಡಿ. ಇದರಿಂದ ಉದ್ಯೋಗ ವ್ಯಾಪಾರದಲ್ಲಿ ಒಳ್ಳೆಯ ಏಳಿಗೆ ಆಗುತ್ತದೆ. ನಾಳೆ ಬೆಳಿಗ್ಗೆ ಎಳ್ಳಿನ ಎಣ್ಣೆ ಅಥವಾ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿ ಸಂಜೆ ತುಪ್ಪದ ದೀಪವನ್ನು ಬೆಳಗಿದರೆ ತುಂಬಾ ಒಳ್ಳೆಯದು. ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸುವವರು ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸದೇ ಇದ್ದರೆ ಆ ವ್ರತವು ಅಪೂರ್ಣವೆಂದು ಹೇಳುತ್ತಾರೆ. ಹಾಗಾಗಿ ತಪ್ಪದೇ ಈ ದಿನ ಚಂದ್ರನನ್ನು ಕೂಡ ಪೂಜಿಸಬೇಕು. ನೀರು, ಶ್ರೀಗಂಧ, ಅಕ್ಕಿ ಮತ್ತು ಹೂವುಗಳನ್ನು ಚಂದ್ರನ ದಿಕ್ಕಿನಲ್ಲಿ ಅರ್ಪಿಸಿ ಚಂದ್ರೋದಯದ ಸಮಯದಲ್ಲಿ ಚಂದ್ರನನ್ನು ಪೂಜಿಸಿ ವ್ರತವನ್ನು ಸಂಪೂರ್ಣಗೊಳಿಸಬೇಕು. ಸಂಕಷ್ಟ ಚತುರ್ಥಿ ವ್ರತವನ್ನು ವಿಧಿವಿಧಾನಗಳ ಮೂಲಕ ಪೂಜಿಸುವುದರಿಂದ ಕೆಟ್ಟ ದೃಷ್ಟಿ, ನಕಾರಾತ್ಮಕ ಶಕ್ತಿಯ ನಿವಾರಣೆ, ಕುಟುಂಬದಲ್ಲಿ ಯಾವುದೇ ಅಶುಭಗಳಿದ್ದರೂ ಗಣೇಶನ ಅನುಗ್ರಹದಿಂದ ಸಕಲವು ಶುಭವಾಗುತ್ತದೆ. ಪ್ರತಿಯೊಂದು ವಿಘ್ನಗಳು ನಿರ್ವಿಘ್ನವಾಗುತ್ತದೆ ಎನ್ನುವ ನಂಬಿಕೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.